ಅದು ನಂಬರ್ ಪ್ರೊಟೆಕ್ಷನ್ ಕ್ವಶನ್ ಆಗುತ್ತೆ. ಅದು ನಾವು ಆ ಥರ ಕೊಡಲ್ಲ. ಮೀಟ್ರ್ ಟ್ಯಾಂಪರ್ ಇದ್ದರೆ ಫಸ್ಟ್ ಮೀಟ್ರ್ ಟ್ಯಾಂಪರ್ ಇದೆ ಅಂತ ಹೇಳ್ತೀವಿ. ನಿಮಗೆ ಜಿನ್ಯೂನ್ ಏನಾಗಿದ್ರೆ ಅಂತ ಹೇಳಿದ್ರೆ ನಾವು ಮೀಟ್ರ್ ಜಿನ್ಯೂನ್ ಅಂತ ಹೇಳ್ತೀವಿ. ನಿಮ್ಮ ಕಸ್ಟಮರ್ ಬಂದರೆ ಡಿಸ್ಕೌಂಟ್ ಮಾಡಿಕೊಡ್ತೀವಿ ನಿಮ್ಮ ಪರವಾಗಿ. ನಾವು ತರಿಸ್ಕೊಡ್ತೀವಿ. ಯಾವ ವೇರಿಯಂಟ್ ಬೇಕು ಅಂದರೆ ತರಿಸ್ಕೊಡ್ತೀವಿ. ಇನ್ನೋವಾ ಬೇಕಾ, ಕ್ರಿಸ್ಟಾ ಬೇಕಾ, ಅವ್ರು ಯಾವ ಥರ ಡಿಮ್ಯಾಂಡ್ ಮಾಡ್ತಾರೋ ಕಸ್ಟಮರ್ಸು ಅದಕ್ಕೆಲ್ಲ ಫುಲ್ಫಿಲ್ ಮಾಡಿಕೊಡ್ತೀವಿ ಸರ್. ಕಸ್ಟಮರ್ ಡಿಮ್ಯಾಂಡ್ ಫುಲ್ಫಿಲ್ ಮಾಡ್ತೀವಿ. ನಿಮ್ಮ ಹತ್ರ ಸಿಗೋ ಗಾಡಿಯೆಲ್ಲ ಆಲ್ಮೋಸ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರುತ್ತೆ. ಆಲ್ಮೋಸ್ಟ್ 100 to 200% ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇರುತ್ತೆ. ಅದ್ರ ಬಗ್ಗೆ ಏನು ವರಿ ಮಾಡ್ಕೋಬೇಡಿ. ಲೋನ್ ಫೆಸಿಲಿಟಿ ಇರುತ್ತೆ, ಲೋನ್ ಎಲ್ಲ ಮಾಡ್ಕೊಡ್ತೀವಿ. ಡಾಕ್ಯುಮೆಂಟ್ಸ್ ಬಗ್ಗೆ ಏನು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾವಿವತ್ತು ರಾಯಲ್ ಕಾರ್ಸಲ್ಲಿದ್ದೀವಿ. ಇದು ಬಂದು ಲೊಕೇಟ್ ಆಗಿರೋದು ಹಾಸನಲ್ಲಿ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮಗೆ ನಮ್ಮ ಈ ರಾಯಲ್ ಕಾರ್ಸ್ನ ಮಾಲೀಕರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ಇವರಿಬ್ಬರು ರಾಯಲ್ಸ್ ಕಾರ್ಸ್ನ ಮಾಲೀಕರಾಗಿರ್ತಾರೆ. ಸರ್ ನಿಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಇಮ್ರಾನ್ ಖಾನ್ ಅಂತ. ಇವರು ಇಮ್ರಾನ್ ಖಾನ್ ಅಂತ. ಮತ್ತು ಇವ್ರು ಬಂದುಬಿಟ್ಟು ನನ್ನ ಹೆಸರು ನೌಶಾದ್ ಅಂತ. ಸರ್ ನೀವು ಈ ಸೆಕೆಂಡ್ ಸ್ಕಾರ್ಫ್ ಬಿಸ್ನೆಸ್ಗೆ ಎಷ್ಟು ವರ್ಷ ಆಯಿತು ಸರ್ ಬಂದು? ಆಲ್ಮೋಸ್ಟ್ ಒಂದು 30 years ಆಯಿತು. 30 years ಆಗಿದೆ. ಸರ್ ಎಷ್ಟು ಗಾಡಿಗಳನ್ನ ನೀವು ಕೊಟ್ಟಿದ್ದೀರಾ? ಅದು ಲೆಕ್ಕ ಮಾಡೋಕ್ಕೆ ಕೊಟ್ಟಿದ್ದೀವಿ. 1000 ಗಾಡಿ ಮೇಲೆ ಕೊಟ್ಟಿದ್ದೀವಿ ಸುಮಾರು. ಹೌದಾ ಸರ್? ಎಲ್ಲೆಲ್ಲಿಂದ ಕಸ್ಟಮರ್ಸ್ ಎಲ್ಲ ಇದ್ದಾರೆ ಸರ್? ಇವತ್ತು ಹುಡುಕೋ ಬರ್ತಾರಂದ್ರೆ ಎಲ್ಲೆಲ್ಲಿಂದ ಎಲ್ಲ ಬರ್ತಾರೆ? ಕರ್ನಾಟಕದಿಂದ ಇದೆ. ಆಲ್ ಓವರ್ ಕರ್ನಾಟಕದಿಂದ ಇದೆಯಾ ಸರ್? ಲೋನ್ ಫೆಸಿಲಿಟೀಸ್ ಎಲ್ಲ ಹೇಗಿದೆ ಸರ್ ನಿಮ್ಮದು? ನಮ್ಮಲ್ಲಿ ಎಲ್ಲ ಲೋನ್ ಫೆಸಿಲಿಟೀಸ್ ಇದೆ. ಎಲ್ಲ ಲೋನ್ ಫೆಸಿಲಿಟಿ, ಲೋನ್ ಗಾಡಿ ಎಲ್ಲ ಮಾಡಲಿಗೂ ನಾವು ಲೋನ್ ಮಾಡಿಕೊಡ್ತೀವಿ. ಸರ್ ಯಾವ ಮಾಡಲು ಮೇಲಿರೋ ಗಾಡಿಗಳಿಗೆ ಲೋನ್ ಮಾಡಿಕೊಡ್ತೀರಾ ಸರ್? 12 ಮಾಡಲ್ ಮೇಲೆ. ಹೌದಾ ಸರ್? ಇವತ್ತು ಯಾವ ರೇಟಿಂದ ನಿಮ್ಮ ಹತ್ರ ಗಾಡಿಗಳಿದೆ ಸರ್? ಸರ್ ನಮ್ಮಲ್ಲಿ 1 ಲಕ್ಷದಿಂದ ಹಿಡಿದುಬಿಟ್ಟು 10 ಲಕ್ಷ 15 ಲಕ್ಷ ನೀವು ಎಷ್ಟು ಕಸ್ಟಮರ್ ಇದು ಮಾಡ್ತಾರೋ ಅಷ್ಟೊಂದೆಲ್ಲ ಗಾಡಿ. ಓಕೆ, ಗಾಡಿ ಹಂಗಾರೆ ಶುರು ಮಾಡೋಣ ಸರ್. ಇವತ್ತು ನೋಡ್ತಾ ಇರ್ಬೋದು ಮಲ್ಟಿ ಬ್ರ್ಯಾಂಡೆಡ್ನ ಯೂಸ್ಡ್ ಕಾರ್ಸ್ಗಳ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬೋದು. ಸಿಡಾನ್ ಮತ್ತು ಹ್ಯಾಚ್ ಬ್ಯಾಕ್ ಕಲೆಕ್ಷನ್ ತುಂಬ ತುಳುಕ್ತಿದೆ. SUV ಮತ್ತು XUV ನೆಕ್ಸ್ಟ್ ವೀಡಿಯೋಗೆ ನಾನು ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇಮ್ರಾನ್ ಸರ್. ಶುರು ಮಾಡೋಣ ಸರ್ ವೀಡಿಯೋನ. ಓಕೆ, ನೋಡ್ತಾ ಇರ್ಬೋದು ಫಸ್ಟ್ ಗಾಡಿ ಬಂದ್ಬಿಟ್ಟು ಬೆಲಾನಾ ಆಗಿರುತ್ತೆ. ಮಾರುತಿ ಸುಜುಕಿ ಬೆಲಾನೋ KA03 ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಯಾವ ಮಾಡಲ್ ಸರ್ ಇದು? ಸರ್ ಇದು 18 ಮಾಡಲು, ಸಿಂಗಲ್ ಓನರು. ಓಕೆ, 95,000 ಓಡಿದೆ. ಓಕೆ, ಎಷ್ಟು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಪ್ರೈಸು 7 ಲಕ್ಷ ಕೊಟ್ಟು ಮಾಡ್ತಾ ಇದ್ದೀವಿ. ಕಸ್ಟಮರ್ ಬಂದಾಗ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಸಿಂಗಲ್ ಓನರ್ ಗಾಡಿನಾ? ಸಿಂಗಲ್ ಓನರ್ ಗಾಡಿ. ನೋಡ್ತಾ ಇರ್ಬೋದು ಸಿಂಗಲ್ ಓನರ್ ಗಾಡಿ ಅಂತೆ. ಆಲ್ಫಾ ಟಾಪ್ ಎಂಡು. ಆಲ್ಫಾ ಟಾಪ್ ಎಂಡ್ ಆಗಿರುತ್ತೆ ವೇರಿಯಂಟ್. ಟೈರ್ ಕೂಡ 65 to 70% ಕಂಡೀಷನ್ ಇರುತ್ತೆ. 7 ಲಕ್ಷ ಕೋಟಿಂಗ್ ಮಾಡ್ತಾ ಇದ್ದಾರೆ. ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಮಾರುತಿ ಸುಜುಕಿ ಬೆಲಾನೋ ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ. ಆಸ್ಟೆ ವರ್ಷನ್ ಆಗಿರೋದ್ರಿಂದ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ABS ಎಲ್ಲ ಕಾಮನ್ ಆಗಿರುತ್ತೆ. ಪುಷ್ ಸ್ಟಾರ್ಟ್ ಬಟನ್ ಇರುತ್ತೆ. ಇದಕ್ಕೆ ಪುಷ್ ಸ್ಟಾರ್ಟ್ ಅಲ್ಲ ಸರ್? ಪುಷ್ ಸ್ಟಾರ್ಟ್ ಇರುತ್ತೆ. ನೋಡ್ತಾ ಇರ್ಬೋದು KA03 ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ. 7 ಲಕ್ಷ ಕೋಟ್ ಮಾಡ್ತಿದ್ದಾರೆ. ನೆಗೋಷಿಯೇಟ್ ಮಾಡ್ಕೊಡ್ತಾರೆ. ನೆಕ್ಸ್ಟ್ ಗಾಡಿ i20 ಇದೆ ನಮ್ಮ ಮುಂದೆ. ಇದ್ರ ಬಗ್ಗೆ ಹೇಳಿ ಸರ್. KA51 ರಿಜಿಸ್ಟ್ರೇಷನ್ ಆಗಿರುತ್ತೆ. i20 ಆಸ್ತಾ. ಓಕೆ, ಯಾವ ಮಾಡಲ್ ಸರ್? 6 ಏರ್ ಬ್ಯಾಗು. ಓಕೆ, 17-18. ಓಕೆ, ಸಿಂಗಲ್ ಓನರು. ಓಕೆ, 87 ನೋಡಿದೆ. ಓಕೆ, ಶೋರೂಮ್ ಹಿಸ್ಟ್ರಿ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು ಒಂದು 5 ಮುಕ್ಕಾಲು 5,75,000 ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ. ಟೈರ್ ಕೂಡ ನೋಡ್ಬೋದು 75 to 80% ಟೈರ್ ಕಂಡೀಷನ್ ಇದೆ. 5,75,000 ಪ್ರೈಸ್ ಕೋಟ್ ಮಾಡಿ ಇನ್ನೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಲೋನ್ ಆಗುತ್ತಲ್ವ ಸರ್? ಲೋನ್ ಆಗುತ್ತೆ. ಲೋನ್ ಎಷ್ಟು ಆಗ್ಬೋದು ಸರ್? ಎಲ್ಲ ಗಾಡಿಗೆ ಆಗುತ್ತೆ ಲೋನ್. ಎಷ್ಟು ಲೋನ್ ಮಾಡಿಸ್ಕೊಡ್ತೀರಾ ಈ ಗಾಡಿಗೆ? ಹಾಂ, ಓಕೆ, 4-5 ತನಕನೂ ಮಾಡ್ತೀವಿ. ಇದು ಆಸ್ಟ್ ಆಗಿರೋದ್ರಿಂದ ಪುಷ್ ಸ್ಟಾರ್ಟ್ ಬಟನ್ ಕೂಡ ಬರುತ್ತೆ. ಪುಷ್ ಸ್ಟಾರ್ಟ್ ಅಲ್ವ ಆಪ್ಷನ್. 6 ಏರ್ ಬ್ಯಾಗ್ಸ್ ಬರುತ್ತೆ. ನೆಕ್ಸ್ಟ್ ಇದೆ ನಮ್ಮದೇ ಒಂದು ಡಸ್ಟರ್ ಇದೆ. ಯಾವುದು ಸರ್ ಇದು? 85 PS? 85 PS ಡೀಸೆಲ್ ಆಗಿರುತ್ತೆ. KA51 ರಿಜಿಸ್ಟರ್ಡ್ ವೆಹಿಕಲ್ ಬೆಂಗಳೂರು. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಯಾವ ಮಾಡಲ್? 12 ಮಾಡಲು. ಓಕೆ, ಸಿಂಗಲ್ ಓನರು. ಓಕೆ, 1 ಲಕ್ಷ ಹೊಡಿದೆ. ಓಕೆ, ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್ ಇದಕ್ಕೆ? ಇದು ಒಂದು 4,50,000 ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ. ನೆಗೋಷಿಯಬಲ್. ಯಾವ ಮಾಡಲ್ ಅಂತ ಹೇಳಿದ್ರಿ ಸರ್? 12 ಮಾಡಲು, 2012 ಮಾಡಲು. ABS ಏರ್ ಬ್ಯಾಗ್ ಇದೆ ಅಲ್ವಾ ಸರ್? ಸಿಂಗಲ್ ಆಪ್ಷನಲ್. ಓಕೆ, ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆಯಲ್ವ ಸರ್? ಸಿಂಗಲ್ ಓನರ್ ಗಾಡಿನ ಇದು? ನೋಡ್ತಾ ಇರ್ಬೋದು ಸಿಂಗಲ್ ಓನರ್ ಗಾಡಿ. 4,50,000 ಪ್ರೈಸ್ ಕೋಟ್ ಮಾಡ್ತಿದ್ದಾರೆ. 2012 ಮಾಡಲ್ ಆಗಿರುತ್ತೆ. ಟೈರ್ ಕಂಡೀಷನ್ ಕೂಡ ನೋಡ್ಬೋದು. 65 to 70% ಟೈರ್ ಕಂಡೀಷನ್ಸ್ ಇರುತ್ತೆ. ಬನ್ನಿ ಸರ್, ನೆಕ್ಸ್ಟ್ ಗಾಡಿ ಯಾವುದು ಸರ್? ಯೂಸ್ಡ್ ಗಾಡಿ ಆಗಿರುತ್ತೆ. ಇದು S-Cross KA05 ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್. ಓಕೆ, ಓಕೆ,
94,000 ಗಾಡಿ ರನ್ ಆಗಿದೆ. ಸ್ಟಾರ್ಟು ಅಲೈಸ್ ಎಲ್ಲ ಬಂದ್ಬಿಡುತ್ತೆ. ಫುಲ್ಲಿ ಟಾಪ್ ಆ್ಯಂಡ್ ಆಗಿರುತ್ತೆ. ಶೋರೂಮ್ ಫಿಟೆಡ್ ಅಲಾವೆಲ್ಸ್ ಕೂಡ ಇದರಲ್ಲಿದೆ. ಟೈರ್ ಕಂಡೀಷನ್ ಕೂಡ ನೋಡ್ಬೋದು 80 to 85% ಟೈರ್ ಕಂಡೀಷನ್ಸ್ ಇದೆ. ಬಾಡಿ ಲೈನಿಂದ ತುಂಬ ನೀಟಾಗಿ ಒಂದು ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ ಇದು. ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್ ಸೆಕೆಂಡ್ ಓನರ್ ಗಾಡಿ ಆಗಿದೆ. ಬಾಡಿ ಲೈನ್ ನೋಡ್ಬೋದು, ಎಲ್ಲಿ ಕೂಡ ಡೆಂಟಲ್ ಸ್ಕ್ರಾಚಸ್ ಅಲ್ಲಿ ಎಲ್ಲೂ ಕೂಡ ಕಾಣ್ತಿಲ್ಲ. ತುಂಬ ನೀಟಾಗಿ ಗಾಡಿಯನ್ನು ಮೇಂಟೈನ್ ಮಾಡಿದ್ದಾರೆ. ಶೋರೂಮ್ ರೆಕಾರ್ಡೆಡ್ ಇರುತ್ತೆ ಇದು. ನೆಕ್ಸ್ಟ್ ಗಾಡಿ ಸರ್, ಪ್ರೈಸ್ ಹೇಳ ಎಷ್ಟು ಸರ್ ಇದು ಪ್ರೈಸು? 6.5 ಹೇಳ್ತಾರೆ, ಸ್ವಲ್ಪ ನೆಗೋಷಿಯಬಲ್. 6,50,000 ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ. ನೆಗೋಷಿಯೇಟ್ ಮಾಡ್ಕೊಡ್ತಾರೆ. ಡೈರೆಕ್ಟಾಗಿ ಇಲ್ಲಿ ಬಂದು ಮಾತಾಡಿದ್ರೆ ಇನ್ನೂ ಕಡಿಮೆ ರೇಟಿಂಗ್ ಮಾಡ್ಕೊಡ್ತಾರೆ. ಲೋನ್ ಕೂಡ ಮಾಡ್ಕೊಡ್ತಾರೆ. ಲೋನ್ ಆಗುತ್ತಲ್ಲ ಸರ್? ಲೋನ್ ಆಗುತ್ತೆ, 100% ಆಗುತ್ತೆ. ಓಕೆ, ನೆಕ್ಸ್ಟ್ ಗಾಡಿ ಸರ್. 2014 ಮಾಡಲು. ಓಕೆ, ಸ್ಪೋರ್ಟ್ಸ್ ಸಿಂಗಲ್ ಓನರ್, ಬರೀ 36,000 ಓಡಿದೆ. ಓಕೆ, ನಮ್ಮ ಮುಂದೆ ಒಂದು Hyundai i10 ಇದೆ. 2014 ಮಾಡಲ್ ಸಿಂಗಲ್ ಓನರ್ ಗಾಡಿ ಅಂತ ಹೇಳ್ತಿದ್ದಾರೆ. ಟಾಪ್ ಆ್ಯಂಡ್ ಆಗಿದೆ ಈ ಗಾಡಿನೂ ಕೂಡ. ಟೈರ್ ಕಂಡೀಷನ್ ಕೂಡ ನೋಡ್ಬೋದು 80 to 85% ಟೈರ್ ಕಂಡೀಷನ್ ಇದೆ. ರೆಕಾರ್ಡೆಡ್ ಮೈಲೇಜ್ ಇದು 36,000 ಮಾತ್ರ ಓಡಿದೆ ಅಂತ ಹೇಳ್ತಾರೆ. ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್ ಇದು? ಇದು 3.5 ಮಾಡಲ್ ಸಿಂಗಲ್ ಓನರ್. 2014 ಮಾಡಲ್ ಸಿಂಗಲ್ ಓನರ್ ಗಾಡಿ. ಸ್ಪೋರ್ಟ್ಸ್ ವರ್ಷನ್ 1.1. ಸ್ಪೋರ್ಟ್ಸ್ ವರ್ಷನ್ 1.1 ಪೆಟ್ರೋಲ್ ಇಂಜಿನ್ ಆಗಿರುತ್ತೆ. K01 ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ. ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಬೇಸಿಕ್ ಫೀಚರ್ಸ್ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ABS 4 ಕೂಡ ಪವರ್ ವಿಂಡೋ ಇರುತ್ತೆ. ನೆಕ್ಸ್ಟ್ ಗಾಡಿ ಸರ್, ನಿಮ್ಮದೇ ಒಂದು ಹೋಂಡಾ ಸಿಟಿ ಇದೆ. ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. K03 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. 2015 ಮಾಡಲ್ ಆಗಿರುತ್ತೆ. ಸಿಂಗಲ್ ಓನರ್ ಗಾಡಿ. ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದು ಒಂದು 5 ಲಕ್ಷ ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ. ಟೈರ್ ಕಂಡೀಷನ್ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿನ ಸರ್? ಹೌದು ಸಿಂಗಲ್. ಬಾಡಿ ಲೈನ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲಿ ಕೂಡ ಡೆಂಟಲ್ಸ್ ಅಲ್ಲಿ ಸ್ಕ್ರಾಚಸ್ ಅಲ್ಲಿ ಏನೂ ಕಾಣಿಸ್ತಿಲ್ಲ. ಟಾಪ್ ಆ್ಯಂಡ್ ಗಾಡಿ ಆಗಿರುತ್ತಲ್ಲ ಸರ್ ಇದು? ಎಸ್ ವಿ ವೇರಿಯಂಟ್. ಓಕೆ, ಈ ರಿವರ್ಸ್ ಕ್ಯಾಮ್ರಾನೂ ಬರುತ್ತಲ್ವ ಸರ್ ಇದರಲ್ಲಿ? ರಿವರ್ಸ್ ಕ್ಯಾಮ್ರಾ ಬರಲ್ವಾ? ರಿವರ್ಸ್ ಸೆನ್ಸರ್ಸ್ ಇದೆ, ರಿವರ್ಸ್ ಕ್ಯಾಮ್ರಾ ಇರಲ್ಲ. ನೋಡ್ತಾ ಇರ್ಬೋದು, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರ ಹೋಂಡಾ ಸಿಟಿ ನೋಡ್ತಿರೋರು ಒಳ್ಳೆ ಸಿಡನ್ ಗಾಡಿ ಅಂತಲೇ ಹೇಳ್ಬೋದು ಇದು. ಎಷ್ಟು ನೆಕ್ಸ್ಟ್ ಯಾವುದು ಸರ್? 10 ನಮ್ಮ ಮುಂದೆ ಒಂದು i20 ಇದೆ Hyundai 2010 ಮಾಡಲು. ಇದ್ರ ಸ್ಪೋರ್ಟ್ಸ್ ವರ್ಷನ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್? ಸೆಕೆಂಡ್ ಓನರ್ 94 ರೆಕಾರ್ಡೆಡ್ ಮೈಲೇಜ್ ಓಡಿದೆ. ಓಕೆ ಸರ್, ಇದು ಬಂದು 285. 2,85,000 ಕೋಟ್ ಮಾಡ್ತಾ ಇದ್ದಾರೆ. 2010 ಮಾಡಲ್ಲು. ಟೈರ್ ಕಂಡೀಷನ್ ಕೂಡ ನೋಡ್ಬೋದು 70 to 75% ಇದೆ. ಇದು K01 ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ತುಂಬ ನೀಟಾಗಿ ಚೆನ್ನಾಗಿದೆ. ಇದರಲ್ಲಿ ಸೀಟಿಂಗ್ಸ್ ಎಲ್ಲ ಹೊಸದಿದೆ. ಇಂಟೀರಿಯರ್ ನೋಡ್ಬೋದು, ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಲ್ಲಿದೆ. ಸೀಟಿಂಗ್ ಕವರ್ ಎಲ್ಲ ಹೊಸದು ಹಾಕ್ಸಿದ್ದಾರೆ. 2,80,000 ಅಲ್ವಾ ಸರ್ ಕೋಟ್ ಮಾಡ್ತಾ ಇರೋದು? 285 ಕೋಟ್ ಮಾಡ್ತಾ ಇದ್ರೆ ನೆಗೋಷಿಯೇಟ್ ಮಾಡಿಕೊಡ್ತಾರೆ. ನಮ್ಮ ಮುಂದೆ ನೆಕ್ಸ್ಟ್ ಒಂದು ರಿಡ್ಸ್ ಇದೆ, ಮಾರುತಿ ಸುಜುಕಿ ರಿಡ್ಸ್. ಇದ್ರ ಬಗ್ಗೆ ಹೇಳಿ ಸರ್. ಸರ್, 2012 ಮಾಡಲು. ಓಕೆ, ಸೆಕೆಂಡ್ ಓನರು. ಓಕೆ, ZX ಟಾಪ್ ಎಂಡ್ ಮಾಡಲು. ಓಕೆ, ಮ್ಯಾಗ್ ವಿಲ್ಲು, ಏರ್ ಬ್ಯಾಗು, ಓಕೆ, ABS ವಿತ್ AC, ಪವರ್ ಸ್ಟೇರಿಂಗು ಎಲ್ಲ ಬರುತ್ತೆ. ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್ ಇದು? ಇದು 3.5. 3,50,000 ಕೋಟ್ ಮಾಡ್ತಾ ಇದ್ದೀರಾ? ಪೆಟ್ರೋಲ್ ಡೀಸೆಲ್ ಸರ್ ಇದು? ಡೀಸೆಲ್ ಪೆಟ್ರೋಲ್ ಗಾಡಿ ಆಗಿರುತ್ತೆ ಇದು. ಟೈರ್ ಕಂಡೀಷನ್ ಕೂಡ ನೋಡ್ಬೋದು 70 to 75% ಟೈರ್ ಕಂಡೀಷನ್ ಇದೆ. ಗಾಡಿ ಲೈನ್ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ಗಾಡಿನ ಸರ್? ಸೆಕೆಂಡ್ ಓನರ್ ಗಾಡಿ ಇರುತ್ತೆ. ಆಲ್ಮೋಸ್ಟ್ ಇರೋದೆಲ್ಲ ಫಸ್ಟ್ ಓನರ್ ಇಲ್ಲ ಸೆಕೆಂಡ್ ಓನರ್ ಗಾಡಿನೇ ಇರುತ್ತೆ. ಜಾಸ್ತಿ ಓನರ್ಸ್ಗಳಾಗಿರಲ್ಲ. ನೆಕ್ಸ್ಟ್ ಯಾವುದು ಗಾಡಿ ಸರ್? ಮಾರುತಿ ಸುಜುಕಿ ಸಿಲಾರಿಯೋ. ಓಕೆ ಸರ್, 2016 ಮಾಡಲು. 2014 ಮಾಡಲು K01 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಸಾರಿ, ಇದು ಮಾರುತಿ ಸುಜುಕಿ ಸಿಲಾರಿಯೋ. ಇದು 2016 ಮಾಡಲು ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. K01 ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಸೆಕೆಂಡ್ ಓನರಾ? ಓಕೆ, ಇದು ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್ ಇದು? ಒಂದು 3.5. 3,50,000 ಪ್ರೈಸ್ ಕೊಟ್ಟು ಮಾಡ್ತಾರೆ. ಲೋನ್ ಆಗುತ್ತಲ್ವ ಸರ್ ಇದಕ್ಕೆ? ಲೋನ್ ಆಗುತ್ತೆ. ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಸರ್, ನಾವು ಆಲ್ಮೋಸ್ಟ್ ಲೋ ಬಜೆಟ್ ಗಾಡಿಗಳು ನಾವು ಆದಷ್ಟು ಟ್ರೈ ಮಾಡಿ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಫೈನಾನ್ಸ್ ಅಲ್ಲಿ ಲೋನ್ ಮಾಡಿಸ್ಕೊಡ್ತೀವಿ. ಕರ್ನಾಟಕ ಸ್ಟೇಟಿಂದ ಎಲ್ಲಿಂದ ಬಂದ್ರೂ ಮಾಡಿಸ್ಕೊಡ್ತೀವಿ, ಬರೀ ಹಾಸನದವರಿಗೆ ಮಾತ್ರ ಮಾಡಿಸ್ಕೊಡ್ತೀವಿ. ಕರ್ನಾಟಕದಲ್ಲೂ ಮಾಡಿಸ್ಕೊಡ್ತೀವಿ. ಔಟ್ ಆಫ್ ಆಲ್ ಇಂಡಿಯಾನು ಮಾಡಿಸ್ಕೊಡ್ತೀವಿ. ಪ್ಯಾನ್ ಇಂಡಿಯಾನು ಮಾಡ್ತಾರೆ. ಲೋ ಮಾಡಲಿಗೆ ನಾವು ಒಂದು ಲಿಮಿಟೆಡ್ ಅಲ್ಲಿ ಮಾಡಿಸ್ಕೊಡ್ತೀವಿ. ಓಕೆ ಸರ್, ಆಲ್ಮೋಸ್ಟ್ ಎಲ್ಲ K ರಿಜಿಸ್ಟರ್ಡ್ ಗಾಡಿಗಳೇ ಇದಾವೆ. ನೀವು ಬೇರೆ ಗಾಡಿ ಸರ್, ನಾವು ಆಲ್ಮೋಸ್ಟ್ 80 to 90% ನಾವು ಹೊರಗಡೆ ಸ್ಟೇಟಿನ ಗಾಡಿ ಮಾರಲ್ವಾ? ಅದರ್ ಸ್ಟೇಟ್ ಗಾಡಿ ಮಾಡಲ್ಲ. ಓಕೆ, ಸ್ವಲ್ಪ ಗಾಡಿ ಬಂದ್ರೆ ಅಷ್ಟೇ. ಆ ಗಾಡಿಗಳು ಬಂದ್ರೂ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಡ್ತೀರಾ ನೀವು? ಅದೆಲ್ಲ ಮಾಡ್ಕೊಡ್ತೀವಿ. ಇನ್ಶೂರೆನ್ಸ್ ನೋಡ್ತಾ ಇರ್ಬೋದು. ಒಂದು ಸಿಲಾರಿಯೋ ಹೇಳಿದ್ರಿ, ಈಗ ಏನೇನು ಬೇಕು ಅವೆಲ್ಲ ಅದಕ್ಕೆ ಸಂಬಂಧಪಟ್ಟದ್ದು ಮಾಡಿಸ್ಕೊಡ್ತೀವಿ. ಓಕೆ, 3 ಲಕ್ಷ ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ನೆಗೋಷಿಯೇಟ್ ಕೂಡ ಮಾಡಿಕೊಡ್ತಾರೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ. ಇದ್ರ ಬಗ್ಗೆ ಡೀಟೇಲ್ ಸರ್. 2015 ಮಾಡಲು ಸ್ವಿಫ್ಟ್ ಇದೆ ನಮ್ಮ ಮುಂದೆ. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ವರ್ಷನ್. ಓಕೆ, 2015 ಮಾಡಲ್ ಡ್ರೈವನ್ ಆಗಿದೆ. K04 ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಎಷ್ಟನೇ ಓನರ್ ಗಾಡಿ ಸರ್ ಇದು? ಸೆಕೆಂಡ್ ಓನರ್.
ಸೆಕೆಂಡ್ ಓನರ್ ಗಾಡಿ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಇದು? ಹಾಂ, ಪ್ರೈಸ್ ಏನು ಕೊಟ್ಟು ಮಾಡ್ತಾ ಇದ್ದೀರಾ? ಇದು 480. 4,80,000 ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಗಾಡಿ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಸ್ ಯೂಶುವಲ್ ಬೇಸಿಕ್ ಫೆಸಿಲಿಟೀಸ್ ಎಲ್ಲ ಈ ಗಾಡಿಗೆ ಬರುತ್ತೆ. ತುಂಬ ಚೆನ್ನಾಗಿನೇ ಮೇಂಟೈನ್ ಮಾಡಿದೆ. ಗ್ರೇ ಕಲರ್ ಗಾಡಿ. 2000 ಎಷ್ಟನೇ ಮಾಡಲು ಅಂದ್ರಿ ಸರ್ ಇದು? 2000 ನೆಗೋಷಿಯೇಟ್ ಪ್ರೈಸ್ ಅಂತಾನೆ ಅನ್ಕೋತೀನಿ. ಈಗ ನಮ್ಮ ಹತ್ರ ಎಲ್ಲ ವೈಟ್ ಕಲರ್ ಇದೆ. ಈಗ ಗ್ರೇ ಕಲರ್ ನೋಡಿದ್ವಿ, ಇನ್ನೊಂದು ವೈಟ್ 50,000 ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ. 2014ನೇ ಮಾಡಲು ಗಾಡಿ. ನೋಡ್ತಾ ಇರ್ಬೋದು 2015ನೇ ಮಾಡಲು ಗಾಡಿ ಬೇಕು ಅಂದ್ರೂ ಇದೆ, 2014ನೇ ಮಾಡಲು ಗಾಡಿ ಬೇಕು. ಇದಕ್ಕೂ ಇದು ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ಬಂದು ಕೂತ್ಕೊಂಡ್ರೆ ಆ ಡಿಫ್ರೆನ್ಸ್ ನೆಗೋಷಿಯೇಟ್ ಸರ್ ಇದು ಸೆಕೆಂಡ್ ಓನರ್ ಗಾಡಿ. ತುಂಬ ಮೇಂಟೈನ್ ಮಾಡಿ 4,50,000 ಪ್ರೈಸ್ನ ಕೋಟ್ ಮಾಡ್ತಾ ಇದ್ದಾರೆ. ಇದು ಪೆಟ್ರೋಲ್ ಡೀಸೆಲ್ ಸರ್? ಇದು ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಗಾಡಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಒಂದು ಮಾರುತಿ ಸುಜುಕಿ ನೋಡ್ತಾ ಇರ್ಬೋದು. ಯಾರ ಲೇಡೀಸ್ ಅಥವಾ ವುಮೆನ್ಸ್ ಯಾರ ಒಂದು ಗಾಡಿ ನೋಡ್ತಾ ಇದ್ದೀರಾ ಸಿಟಿಲಿ ಓಡಾಡೋಕ್ಕೆ ಅಂದರೆ ಇದು ಆಟೋಮೆಟಿಕ್ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಡೀಟೇಲ್ಸ್ ಹೇಳಿ ಸರ್ ಇದ್ರ ಬಗ್ಗೆ. ಇದು 14 ಮಾಡಲು, ಸೆಕೆಂಡ್ ಓನರು. ಓಕೆ. VXI. ಓಕೆ. 70,000 ಓಡಿದೆ. ಓಕೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಒಂದು 3.5. 3,50,000 ಆಟೋಮೆಟಿಕ್. 2000 ಎಷ್ಟನೇ ಮಾಡಲು ಅಂದ್ರಿ ಸರ್? 2014 ಮಾಡಲು ಆಟೋಮೆಟಿಕ್ನ 3,50,000 ಪ್ರೈಸ್ ಕೊಟ್ಟು ಮಾಡ್ತಾರೆ. KA01 ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಥರದ ಕಾಮನ್ ಫೀಚರ್ಸ್ ಗಾಡೀಲಿ ಬರುತ್ತೆ. ABS, ಪವರ್ ಸ್ಟೇರಿಂಗು, ಪವರ್ ವಿಂಡೋ. ಇದು ಆಟೋಮೆಟಿಕ್ ಆಗಿರುತ್ತೆ. ನೆಕ್ಸ್ಟ್ ಗಾಡಿ ಸರ್, ಮತ್ತೊಂದು ಸ್ವಿಫ್ಟ್ ಡಿಸೈರ್ ಇದೆ. KA03 ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2009 ಮಾಡಲು. ಓಕೆ. ಸೆಕೆಂಡ್ ಓನರ್. ಓಕೆ. 78 ರನ್ ಆಗಿದೆ. 78,000 ರನ್ ಆಗಿದೆ. VXI ಪೆಟ್ರೋಲ್ ಆಪ್ಷನ್. VXI ನೀವು ಯಾರು ಸ್ವಿಫ್ಟ್ ಡಿಸೈರ್ ಪೆಟ್ರೋಲಲ್ಲಿ ನೋಡ್ತಿರೋ ಒಂದು ಆಪ್ಷನ್ ಇದೆ ನಿಮಗೆ. ಇದು ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? 2,80,000 ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. 90-95% ಫ್ರೆಶ್ ಟೈರ್ಸ್ ಇದೆ. ಇದು ಇದರಲ್ಲಿ ಕಂಪ್ನಿ ಫಿಟೆಡ್ ಆಫ್ಟರ್ ಮಾರ್ಕೆಟ್ ಅಲೈವಿಲ್ಸ್ ಕೂಡ ಇದೆ. ತುಂಬ ಚೆನ್ನಾಗಿದೆ. ಗಾಡಿನ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಯಾವ ಮಾಡಲು ಅಂದ್ರಿ ಸರ್ ಇದು? 2009 ಮಾಡಲು ಡಿಸೈರ್ ಆಗಿರುತ್ತೆ. ಪೆಟ್ರೋಲ್ ಗಾಡಿ. ಯಾರು ಇಂಟ್ರೆಸ್ಟ್ ಇದ್ದವರು ಕೆಳಗಡೆ ಸರ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಗಾಡಿ ಸರ್. ಓಕೆ. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಡಸ್ಟರ್ ಇದೆ. ಇದ್ರ ಬಗ್ಗೆ ಹೇಳಿ ಸರ್. KA05 ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿದೆ ಇರುತ್ತೆ. ಇದು ಯಾವುದು ಸರ್? 85 PS 110 ಆಪ್ಷನ್. ಓಕೆ. 110 ಫುಲ್ಲಿ ಟಾಪ್ ಆ್ಯಂಡ್ ಗಾಡಿ ಆಗಿರುತ್ತೆ. ಇದು ಡೀಸೆಲ್ಲು. 14-15 ರಿಜಿಸ್ಟರ್ಡ್. ಓಕೆ. ಸಿಂಗಲ್ ಓನರ್ ಸರ್ ವೆಹಿಕಲ್. ಓಕೆ. ನಿಮಗೆ 1,18,000 ರೆಕಾರ್ಡೆಡ್ ಓಡಿದೆ. 1,18,000. ಹಾಂ, ಓಕೆ ಸರ್. ಓಕೆ. ಫುಲ್ಲಿ ಟಾಪ್ ಎಂಡ್. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 5 lakh ನೆಗೋಷಿಯಬಲ್. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ. 5 ಲಕ್ಷ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ. ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. 110 PS ಆಗಿರುತ್ತೆ. ಫುಲ್ಲಿ ಟಾಪ್ ಆ್ಯಂಡ್ ಗಾಡಿ ಆಗಿರುತ್ತೆ. ಇದು ಒಳಗಡೆ ಸೀಟಿಂಗ್ ಕೂಡ ತುಂಬ ಹೊಸದಾಗಿದೆ. ಹೊಸ ಸೀಟಿಂಗ್ ಕವರ್ಸ್ ಎಲ್ಲ ಹಾಕ್ಸ್ಕೊಟ್ಟಿದ್ದಾರೆ ಕಸ್ಟಮರು. ಬರೀ 5 lakhs ಕೊಟ್ಟು ಮಾಡ್ತಾ ಇದ್ದಾರೆ. ಯಾರು ಇಂಟ್ರೆಸ್ಟ್ ಇದ್ದವರು ಕಾಲ್ ಮಾಡ್ಬೋದು. ಅಲೋನ್ ಕೂಡ ಆಗುತ್ತೆ ಇದಕ್ಕೆ. ನೆಕ್ಸ್ಟ್ ಮತ್ತೊಂದು ಸ್ವಿಫ್ಟ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು VDI. ಓಕೆ. ಸೆಕೆಂಡ್ ಗಾಡಿ ಆಗಿರುತ್ತೆ ಇದು. ಸೆಕೆಂಡ್ ಓನರ್. ಓಕೆ. 2015 ಮಾಡೆಲ್ ಸರ್ ಇದು. 2015 ಮಾಡಲು ಡೀಸೆಲ್ ಗಾಡಿ ಆಗಿರುತ್ತೆ. ಇದು ಎಷ್ಟನೇ ಓನರ್ ಗಾಡಿ ಸರ್? ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 5 ಲಕ್ಷ ಕೊಟ್ಟು ಮಾಡ್ತಾ ಇದ್ದೀವಿ. ಎಷ್ಟು ಸರ್? 5 ಲಕ್ಷ. 5 lakhs ಕೋಟಿಂಗ್ ಪ್ರೈಸ್ ಆಗಿರುತ್ತೆ. ಡೀಸೆಲ್ ಗಾಡಿ ಇದಾಗಿರುತ್ತೆ. ಸಿಟಿಲೆಲ್ಲ ಒಂದು 20-22 ಮೈಲೇಜ್ ಎಕ್ಸೆಪ್ಟ್ ಮಾಡ್ಬೋದು. ಇದಕ್ಕೆ ಲೋನ್ ಕೂಡ ಆಗುತ್ತೆ. ತುಂಬ ನೀಟಾಗಿ ಬಾಡಿ ಲೈನ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಗಾಡಿ ನೋಡ್ತಾ ಇರ್ಬೋದು. ತುಂಬ ಕ್ಲಾಸಿಯಾಗಿ ಕಾಣಿಸ್ತಿದೆ. ನೆಕ್ಸ್ಟ್ ಗಾಡಿ ಯಾವ್ದು ಸರ್? ನೆಕ್ಸ್ಟ್ ಗಾಡಿ ಹ್ಯುಂಡೈ ಹೊರ್ನಾ ಒಂದಿದೆ ಇಲ್ಲಿ. 2017 ಮಾಡಲು ಪೆಟ್ರೋಲ್ ವರ್ಷನ್ ಆಗಿರುತ್ತೆ. ಇದು ಒಂದು ಸಿಡನಲ್ಲೇ ಒಂದು ರಾಜ ಅಂತ ಕರಿಬೋದು ಇದನ್ನ, ಅಲ್ವಾ ಸರ್? ಸಿಡನ್ ಇದರಲ್ಲೇ ಒಂದು ರಾಜ ಅಂತ ಕರಿಬೋದು. ಸೊ ಇದು ಯಾವ ಮಾಡಲು ಸರ್? ಇದು 2017 ಮಾಡಲ್ ಇದಾಗಿರುತ್ತೆ. ಎಷ್ಟನೇ ಓನರ್ ಸರ್ ಇದು ಗಾಡಿ? ಸಿಂಗಲ್ ಓನರ್ ಗಾಡಿ ಇದಾಗಿರುತ್ತೆ. ನೋಡ್ತಾ ಇರ್ಬೋದು ಕಂಪ್ನಿ ಫಿಟೆಡ್ ಅಲೈವಿಲ್ ಕೂಡ ಇದೆ. ಟೈರ್ ಕಂಡೀಷನ್ ಕೂಡ ತುಂಬ ಫ್ರೆಶ್ ಆಗಿದೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಇದು? ಸರ್ ಇದೊಂದು 6 ಲಕ್ಷ. ಎಷ್ಟು ಸರ್? 6 ಲಕ್ಷ. 6 lakhs ಪ್ರೈಸ್ ಕೋಟಿಂಗ್ ಮಾಡ್ತಾರೆ. 2017 ಮಾಡಲು ಗಾಡಿ ಆಗಿರುತ್ತೆ. ಇದಕ್ಕೆ ಸಿಸ್ಟಮ್ ಇದು ಸರ್ ಇದಿದೆ ಅಲ್ವಾ? ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಇದೆ. ಇದು ಇದು ಫುಲ್ಲಿ ಟಾಪ್ SX. ಓಕೆ. ಈ ಗಾಡಿ ಫುಲ್ಲಿ ಟಾಪ್ ಆ್ಯಂಡ್ ಆಗಿರೋದ್ರಿಂದ ಅಲಾಯ್ ವೀಲ್ಸು, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು ಮತ್ತು ಸಿಸ್ಟಮ್ಸು ಎಲ್ಲ ಕಂಪ್ನಿ ಫಿಟೆಡೇ ಆಗಿರುತ್ತೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಆಲ್ಟೋ ಇದೆ. ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಯಾವ ಮಾಡೋದು ಸರ್ ಈ ಆಲ್ಟೋ? ಇದು 2011.
2011 ಮಾಡಲು ಆಲ್ಟೋ ಸೆಕೆಂಡ್ ಓನರು ಆಲ್ಟೋ K10 Alto K10. ಆಲ್ಟೋ K10 VXI ಪೆಟ್ರೋಲ್ ಇಂಜಿನ್ KA04 ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2011 ಸೆಕೆಂಡ್ ಓನರು 2011 ಮಾಡಲು ಓಕೆ ಸೆಕೆಂಡ್ ಓನರ್ 77 ರೆಕಾರ್ಡೆಡ್ ಮೈಲೇಜ್ ಓಡಿದೆ. ಓಕೆ ತುಂಬಾ ವೆಲ್ ಮೇಂಟೈನ್ಡ್ ವೆಹಿಕಲ್ ಸರ್. ಸರ್ ಎಷ್ಟನೇ ಓನರ್ ಗಾಡಿ ಸರ್ ಇದು? ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಇದು ಏನು ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಒಂದು 230 2,30,000 ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ. ಟೈರ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ. ಒಳಗಡೆ ನೋಡ್ಬೋದು ಪ್ರೈಸ್ ಇನ್ನೂ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಅಂತ ಇದ್ದಾರೆ. ಒಳಗಡೆ ಕೂಡ ನೋಡ್ಬೋದು ಆಲ್ಟೋನ ತುಂಬ ನೀಟಾಗಿ ಒಳ್ಳೆ ಹೊಸ ಸೀಟಿಂಗ್ಸ್ ಎಲ್ಲ ಹಾಕ್ಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದು ಪವರ್ ವಿಂಡೋ ಬರುತ್ತೆ ಸರ್ ಇದಕ್ಕೆ? ಪವರ್ ವಿಂಡೋ ಬರುತ್ತೆ. 2 ಪವರ್ ವಿಂಡೋ. ಇದರಲ್ಲಿ ಫ್ರಂಟ್ 2 ಪವರ್ ವಿಂಡೋ ಇರುತ್ತೆ, ಪವರ್ ಸ್ಟೇರಿಂಗ್ ಇರುತ್ತೆ. ತುಂಬ ಚೆನ್ನಾಗಿದೆ. AC ಕೂಡ ಇದೆ. ಸೀಟಿಂಗ್ಸ್ ಎಲ್ಲ ನೋಡ್ಬೋದು ತುಂಬ ಹೊಸದಾಗಿ. 2013 ಮಾಡಲು 2013 ಮಾಡಲು. ಓಕೆ, ಸೆಕೆಂಡ್ ಓನರು. ಸೆಕೆಂಡ್ ಓನರ್ ಆಗಿರುತ್ತೆ. ಲೈಟ್ ಗೀಟ್ ಹಾಕ್ಬೇಕಾ? ಕಾಣ್ತಾ ಇದೆಯಾ? ಲೈಟ್ ಹಾಕಿ ಮಾಡಲು. ಓಕೆ, ಸೆಕೆಂಡ್ ಓನರು. ಓಕೆ, 45,000 ಓಡಿದೆ. ಓಕೆ. ಏನು ಪ್ರೈಸ್? 2,30,000 ಹೇಳ್ತಿದ್ದೀವಿ. 2,30,000 ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ. 2012ನೇ ಮಾಡಲ್ ಅಲ್ವಾ ಸರ್? 13 2013ನೇ ಮಾಡಲು. ಟೈರ್ ಕಂಡೀಷನ್ ನೋಡ್ಬೋದು ತುಂಬ ಫ್ರೆಶ್ ಆಗಿದೆ. 100% ಇದೆ. ಟೈರು ಹಾಕ್ಸಿದ್ಮೇಲೆ ಓಡಿಸೇ ಇಲ್ಲ ಅನ್ಸುತ್ತೆ. ನೋಡ್ತಾ ಇರ್ಬೋದು. ಬಾಡಿ ಲೈನ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ. ಓಮಿನಿ ಅಂತ ನೋಡಬೇಕಾದ್ರೆ ಎಲ್ಲರೂ ರಸ್ಟ್ ಆಗಿರುತ್ತೆ ಅಂತ ನೋಡ್ತಾರೆ. ಈ ಗಾಡೀಲಿ ಆ ಥರ ಏನೇ ರಸ್ಟ್ ಆಗಲಿ, ಡೆಂಟ್ ಆಗಲಿ, ಸ್ಕ್ರಾಚಸ್ ಆಗಲಿ ಏನೂ ಕಾಣಿಸ್ತಿಲ್ಲ. ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ. ಯಾರ ಒಂದು ಓಮಿನಿನ ನೋಡ್ತಿದ್ರೆ ಒಂದು ಒಳ್ಳೆ ಕ್ಲಾಸ್ ಗಾಡಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಗಾಡಿ ಸರ್. ನೆಕ್ಸ್ಟ್ ಗಾಡಿ ಓಕೆ, ನೋಡ್ತಾ ಇರ್ಬೋದು. KA04 ಒಂದು ಶಿಫ್ಟ್ ಇದೆ. KA04 ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್. ಇದು ಯಾವುದು ಸರ್? ZDI ಟಾಪ್ ಎಂಡ್ ಮಾಡಲು. ಓಕೆ, ಸೆಕೆಂಡ್ ಓನರು. ಓಕೆ, ನಿಮಗೆ ಇದಕ್ಕೆ ಬಲೆನೋದು ಅಲೈಸ್ ಹಾಕ್ಸಿದ್ದಾರೆ. ಒಳ್ಳೆ ಇಂಟೀರಿಯರ್, ಒಳ್ಳೆ ಸೀಟ್ ಕವರ್ ಇದೆ. ಓಕೆ. ನಿಮಗೆ ವೆಹಿಕಲ್ ತುಂಬಾ ಚೆನ್ನಾಗಿದೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದೆ, ಮ್ಯಾಗ್ ವೀಲ್ ಇದೆ, ಬ್ಯಾಕ್ ವೈಫರು, ABS, ಫುಲ್ ಏರ್ ಬ್ಯಾಗ್ಸ್ ಎಲ್ಲ ಬಂದ್ಬಿಡುತ್ತೆ. ನೋಡ್ತಾ ಇರ್ಬೋದು. ಸ್ವಿಫ್ಟ್ನ ಒಳಗಡೆ ಒಳ್ಳೆ ಪ್ರೀಮಿಯಮ್ ಆಗಿ ಗಾಡಿನ ಚೇಂಜ್ ಮಾಡಿಸಿದ್ದಾರೆ. ಇದು ಆಫ್ಟರ್ ಮಾರ್ಕೆಟ್ ಇದಾಗ್ಸಿದೆ ಸಿಸ್ಟಮ್. ಆಫ್ಟರ್ ಮಾರ್ಕೆಟ್ ಅಲ್ವಾ ಅದು? ಕಂಪನಿ ಸಿಸ್ಟಮ್ ಅದು ಕಂಪ್ನಿದಾ? ಹೌದು. ನೋಡ್ತಾ ಇರ್ಬೋದು. ಒಳಗಡೆ ಒಳ್ಳೆ ಪ್ರೀಮಿಯಮ್ ಆಗಿ ಸ್ವಿಫ್ಟ್ನ ಡಿಸೈನ್ಸ್ ಮಾಡಿಸಿದ್ದಾರೆ. ಈ ಸೀಟ್ಗಳೇ ಇಲ್ಲಿ ಕಾರಿಗೆ ಒಂದು ಲುಕ್ ಕೊಡ್ತಿದೆ. ಕಂಪ್ನಿ ಫಿಟೆಡ್ ಅಲಾಯ್ ವೀಲ್ ಕೂಡ ಇರುತ್ತೆ. ಕಂಪ್ನಿ ಫಿಟೆಡ್ ಸಿಸ್ಟಮ್ ಕೂಡ ಇರುತ್ತೆ. ಸ್ಟೇರಿಂಗ್ ಮೋಡ್ ಕಂಟ್ರೋಲ್ ಕೂಡ ಗಾಡೀಲಿದೆ. ಏನು ಪ್ರೈಸ್ ಕೊಟ್ಟು ಮಾಡ್ತಿದ್ದೀನಿ ಅಂದರೆ ಸರ್ ಇದಕ್ಕೆ? ಸರ್ ಇದು 440. 4,40,000 ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ. ಯಾವ ಮಾಡಲು ಅಂದ್ರಿ ಸರ್ ಇದು? 12 ಮಾಡಲು. 2012 ಮಾಡಲು ಸ್ವಿಫ್ಟಿಗೆ 4,40,000 ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ. ಟಾಪ್ ಎಂಡ್ ಮಾಡಲು ZDI. ಫುಲ್ಲಿ ಟಾಪ್ ಎಂಡ್ ಮಾಡಲ್ ಇದು. ತುಂಬ ಕ್ಲಾಸಿಯಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ಕೂಡ ತುಂಬ ನೀಟಾಗಿ ಕ್ಲೀನಾಗಿ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ. ನೆಗೋಷಿಯಬಲ್. ಸ್ವಲ್ಪ ನೆಗೋಷಿಯೇಟ್ ಕೂಡ ಮಾಡಿ ಲೋನ್ ಕೂಡ ಮಾಡಿಸ್ಕೊಡ್ತಾರೆ ಸರ್. ನೆಕ್ಸ್ಟ್ ಯಾವ್ದು ಸರ್? 36 ಓಡಿದೆ ರೆಕಾರ್ಡೆಡ್ ಮೈಲೇಜ್. ಓಕೆ. ಸಿಂಗಲ್ ಓನರ್ ವೆಹಿಕಲ್. ಇದು ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು 6.5. 6,50,000 ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ. ನೆಗೋಷಿಯಬಲ್. ನೋಡ್ತಾ ಇರ್ಬೋದು. ಫುಲ್ಲಿ ಟಾಪ್ ಎಂಡ್ ಅನಿಸುತ್ತೆ. ಮ್ಯಾಗ್ವಿಲ್ ಕೂಡ ಕಂಪ್ನಿದೇ ಆಗಿರುತ್ತೆ. ಟೈರ್ ಕಂಡೀಷನ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಲ್ಲಿದೆ. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಝೆನ್ ಇದೆ. ಆಲ್ಮೋಸ್ಟ್ ಎಲ್ಲ ಕಾಲೇಜ್ ಹುಡುಗರು ಹುಡುಕ್ತಾ ಇರ್ತೀರ ಝೆನ್ನ. ಅವರಿಗೊಂದು ಒಳ್ಳೆ ಝೆನ್ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2002 ಮಾಡಲು. ಓಕೆ. ಇದು 3 ಓನರು. ಓಕೆ. ಒಂದು 60,000 ಹೇಳಿದ್ರೆ ನೆಗೋಷಿಯಬಲ್. ಬರೀ 60,000 ಗಾಡಿನ ಸರ್ ಇದು? ನೋಡ್ತಾ ಇರ್ಬೋದು. 60,000ಕ್ಕೆ ನಿಮ್ಗೊಂದು ಝೆನ್ ಇದೆ. ಒಳ್ಳೆ ಲ್ಯಾಟ್ರಿ ಅಂತಲೇ ಹೇಳ್ಬೋದು. ಅಲೈಸ್ ನೋಡಿ. ಗಾಡಿ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್. ಅಲಾಯ್ ವೀಲ್ ಕೂಡ ಹಾಕ್ಸಿದ್ದಾರೆ. ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. 85 to 90% ಟೈರ್ ಕಂಡೀಷನ್ ಇದೆ. ಗಾಡಿ ಕೂಡ ಔಟರ್ ಲುಕ್ಕಲ್ಲಿ ಕೂಡ ತುಂಬ ಅಟ್ರಾಕ್ಟಿವ್ ಆಗಿದೆ. ನೋಡ್ತಾ ಇರ್ಬೋದು. 60,000 ಅಷ್ಟೇ ಸರ್ ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು. ಓಕೆ. ಡಾಕ್ಯುಮೆಂಟ್ಸ್ ಬಗ್ಗೆ ಏನು ಮಾತಾಡೋಂಗಿಲ್ಲ. ನೋಡ್ತಾ ಇರ್ಬೋದು ಗಾಡಿ ಎಷ್ಟು ಕ್ಲಾಸಿಯಾಗಿದೆ ಅಂತ. ಒನ್ ಆಫ್ ದ ಲೋಯೆಸ್ಟ್ ಪ್ರೈಸಲ್ಲಿ ಇವತ್ತು ಈ ಶೋರೂಮಲ್ಲಿ ಇರೋದ್ರಲ್ಲಿ ಇದೆ ಅನ್ಸುತ್ತೆ ಅಲ್ವಾ ಸರ್? ಕಡಿಮೆ ಇದೆ. ನೋಡ್ತಾ ಇರ್ಬೋದು. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ. 60,000ಕ್ಕೆ ಪೈಸಾ ವಸೂಲ್ ಗಾಡಿ ಅಂತಾನೆ ಹೇಳ್ಬೋದು. ಪವರ್ ಸ್ಟೇರಿಂಗ್ ಅಲ್ವಾ ಸರ್ ಇದು? ಪವರ್ ಸ್ಟೇರಿಂಗು, AC ಪವರ್ ಸ್ಟೇರಿಂಗು. ಈ ಗಾಡೀಲಿ AC ಮತ್ತು ಪವರ್ ಸ್ಟೇರಿಂಗ್ ಇದೆ. ಈ ಗಾಡಿನ ಕೇವಲ ಬರೀ 60,000 ಕೊಡ್ತಾ ಇದ್ದಾರೆ. ಯಾರು ಇಂಟ್ರೆಸ್ಟ್ ಇದ್ದವರು ಈಗಲೇ ಈ ಸರ್ ನಂಬರ್ಗೆ ಕಾಲ್ ಮಾಡಿ. ಆಲ್ಮೋಸ್ಟ್ ಇದು ಈ ವಿಡಿಯೋ ಬಿಟ್ಟಿದ ತಕ್ಷಣ ಸೇಲ್ ಆಗುತ್ತೆ ಅನ್ಕೋತೀನಿ ಈ ಗಾಡಿ. ನೋಡ್ತಾ ಇರ್ಬೋದು. ಯಾರು ಝೆನ್ ಇಂಟ್ರೆಸ್ಟ್ ಇದ್ದವರು KA12 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. 60,000 ಬರೀ ಪ್ರೈಸ್ ಕೊಟ್ಟು ಮಾಡ್ತಾ ಇರೋದು. ಎಲ್ಲ ಡಾಕ್ಯುಮೆಂಟು ರನ್ನಿಂಗ್ ಇರುತ್ತೆ. 3 ಓನರ್ ಆಗಿರ್ತಾರೆ ಗಾಡಿಗೆ. ಈ AC ಮತ್ತು ಪವರ್ ಸ್ಟೇರಿಂಗ್ ಇರುತ್ತೆ ಗಾಡಿಗೆ. ನೋಡ್ತಾ ಇರ್ಬೋದು. ಯಾರು ಬೇಕಾದ್ರೂ ಈ ನಾವು ಕೆಳಗಡೆ ಕೊಟ್ಟಿರೋ ನಂಬರಿಗೆ ಕಾಲ್ ಮಾಡಿಬಿಟ್ಟು ಸರ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ನೂ ನಮ್ಮ ಹತ್ರ ಒಳ್ಳೊಳ್ಳೆ ಇನೋವಾ ಬೇಕಾ, ಬ್ರೀಝಾ, ಎರ್ಟಿಗಾ, XUV, ಕ್ರಿಸ್ಟಾ ಇವೆಲ್ಲ ಬರೋದಿದೆ ಗಾಡಿಗಳು. ಒಳ್ಳೊಳ್ಳೆ ಗಾಡಿಗಳು ಸಿಗ್ತವೆ. ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಪ್ರೈಸಲ್ಲಿ ಕೊಡ್ತೀವಿ. ನೆಗೋಷಿಯಬಲ್ ಮಾಡಿಕೊಡ್ತೀವಿ. ಡಾಕ್ಯುಮೆಂಟ್ಸ್ ಎಲ್ಲ ಕಟ್ ಆ್ಯಂಡ್ ಕ್ಲಿಯರು, ಲೋನು ಎಲ್ಲ ಫೆಸಿಲಿಟಿ ಇದೆ. ಓಕೆ.
ನೆಕ್ಸ್ಟ್ ಗಾಡಿ ಯಾವ್ದು ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಇದು ಐಟನ್ ಸ್ಪೋರ್ಟ್ಸು ಓಕೆ 11 ಮಾಡಲು, ಓಕೆ ಸೆಕೆಂಡ್ ಓನರು. ಓಕೆ ಇದು ಒಂದು 260. 2,60,000 ಪ್ರೈಸ್ ಕೊಟ್ಟು K50 ಟೈರ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ. 80,000 ಓಡಿದೆ. 90,000 ಓಡಿದೆ ಅಂತ 80 80,000 ಗಾಡಿ ಡ್ರಿವನ್ ಅಂತ ಹೇಳ್ತಾ ಇದ್ದಾರೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಇದು? ಇದು 260. 2,60,000 ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ. ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಓನರ್ ಗಾಡಿನ ಸರ್ ಇದು? ಸೆಕೆಂಡ್ ಓನರ್ ಗಾಡಿ. ಆಲ್ಮೋಸ್ಟ್ ಇಲ್ಲೆಲ್ಲ ಇರೋದೆಲ್ಲ ಫಸ್ಟ್ ಓನರ್ ಇಲ್ಲ, ಸೆಕೆಂಡ್ ಓನರ್ ಗಾಡಿ. ಜಾಸ್ತಿ ಕೈ ಚೇಂಜ್ ಆಗಿರಲ್ಲ ಇಲ್ಲಿ ಗಾಡಿ. ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ಗಾಡಿ ಬನ್ನಿ ಸರ್. ನೋಡ್ತಾ ಇರ್ಬೋದು ನಮ್ಮ ಮುಂದೆ ಇನ್ನೊಂದು Hyundai Eon ಇದೆ, ವೈಟ್ ಕಲರ್ ಗಾಡಿ ಇದೆ. ಇದು ಬಂದ್ಬಿಟ್ಟು K02 ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದು ಡೀಟೇಲ್ಸ್ ಹೇಳಿ ಸರ್. ಇದು ಸೆಕೆಂಡ್ ಓನರ್. ಓಕೆ 93 ಓಡಿದ್ದಾರೆ ಕಾರ್ಡೆಡ್. ಓಕೆ ವೆಲ್ ಮೇಂಟೈನ್ ನಿಮಗೆ ಸಿಸ್ಟಮ್, ಇದು ಡಬಲ್ ಡಿಂಗ್ ಸಿಸ್ಟಮ್, ನಿಮಗೆ ಒಳ್ಳೆ ಸೀಟ್ ಕವರ್ಸ್, ಲೆದರ್ ಸೀಟ್ ಕವರ್ಸ್ ಇದೆ. ಓಕೆ ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್. ಓಕೆ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ವೆಹಿಕಲ್ ಇದೆ. 98,000 ಕಾರ್ಡೆಡ್ ಓಡಿದೆ. ನಿಮಗೆ ನೋಡ್ಕೋಬಹುದು. ಇದು ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಇದಕ್ಕೆ? ಇದು 220 ನೆಗೋಷಿಯಬಲ್. 2,20,000 ಪ್ರೈಸ್ನ ಕೋಟ್ ಮಾಡ್ತಾ ಇದ್ದಾರೆ. ಒಳಗಡೆ ನೋಡ್ಬೋದು ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ತುಂಬ ಆಂಡ್ರಾಯ್ಡ್ ಸಿಸ್ಟಮ್, ಲೆದರ್ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಸೀಟಿಂಗ್ಸ್ ಎಲ್ಲ ತುಂಬ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಚಿಕ್ಕ ಫ್ಯಾಮಿಲಿಗೆ ಒಂದು 7 ಮಾಡಿಸಿದ ಗಾಡಿ ಅಂತಲೇ ಹೇಳ್ಬೋದು. ಎಷ್ಟು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀನಿ ರೀ ಸರ್ ಇದಕ್ಕೆ? 2,20,000 ಪ್ರೈಸ್ ಕೊಟ್ಟು ಮಾಡ್ತಿದ್ದಾರೆ. ಇನ್ನೂ ಇದಕ್ಕೆ 170,000ರಿಂದ 180,000,000ವರೆಗೂ ಲೋನ್ ಮಾಡಿಸ್ಕೊಡ್ತೀನಿ ಅಂತಲೇ ಹೇಳ್ತಿದ್ದಾರೆ ಸರ್. ನೋಡ್ತಿರ್ಬೋದು ತುಂಬ ಚೆನ್ನಾಗಿದೆ ಗಾಡಿ. ನೆಕ್ಸ್ಟ್ ಇಲ್ಲೊಂದು ಆಲ್ಟೋ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಆಲ್ಟೋ K10 K04 ಬೆಂಗಳೂರು ರಿಜಿಸ್ಟರ್ ವೆಹಿಕಲ್ ಇದಾಗಿರುತ್ತೆ. ಎಷ್ಟನೇ ಓನರ್ ಗಾಡಿ ಸರ್ ಇದು? ಸೆಕೆಂಡ್ ಓನರ್. ಓಕೆ 66 ರನ್ ಆಗಿದೆ. ಓಕೆ 2012 ಸೆಕೆಂಡ್ ಓನರ್ 66 ರನ್ ಆಗಿದೆ. VX ಇದು. ಓಕೆ ಸರ್ ಇದು 240. 2,40,000 ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ. ಗಾಡಿ ನೋಡ್ತಾ ಇರ್ಬೋದು. ಆಲ್ಟೋ K10 ತುಂಬ ಚೆನ್ನಾಗಿದೆ, ಮೆರೂನ್ ಕಲರು. ಒಂದು ಚಿಕ್ಕ ಫ್ಯಾಮಿಲಿಗೆ ಒಂದು ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. ಟೈರ್ ಕಂಡೀಷನ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿದೆ. ಒಳ್ಳೆ ಸೀಟ್ ಕವರ್ಸ್ ಇದೆ. ಒಳ್ಳೆ ಸೀಟ್ ಕವರ್ಸ್ ಇದೆ. ಇದರಲ್ಲಿ ಜಾಸ್ತಿ ಫೀಚರ್ಸ್ ಬರಲ್ಲ. AC ಮತ್ತು ಪವರ್ ಸ್ಟೀರಿಂಗ್ ಕಾಮನ್ ಆಗಿರುತ್ತೆ. ನೋಡ್ತಿರ್ಬೋದು. ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ ಅದು VX ಇದೆ. ಫ್ರಂಟ್ 2 ಪವರ್ ವಿಂಡೋ ಕೂಡ ಇದೆ ಈ ಗಾಡಿಯಲ್ಲಿ. ಲೋನ್ ಆಗುತ್ತಲ್ವ ಸರ್ ಇದಕ್ಕೆ? ಲೋನ್ ಆಗುತ್ತೆ. ಲೋನ್ ಕೂಡ ಆಗುತ್ತೆ ಅಂತ ಹೇಳ್ತಿದ್ದಾರೆ. 2,40,000 ಪ್ರೈಸ್ ಕೊಟ್ಟು ಇನ್ನೂ ನೆಗೋಷಿಯೇಟ್ ಮಾಡಿ ನಿಮಗೆ ಕೊಡ್ತಾರೆ. Yeah.